ನೋಡಿ ಫ್ರೆಂಡ್ಸು, ಈ ತೆಂಗಿನ ಮರ ನಾನು ಹಾಕಿ ಹೆಚ್ಚು ಕಡಿಮೆ 7-8 ಇಯರ್ಸ್ ಆಯಿತು. ಇದುವರೆಗೂ ಇದರಲ್ಲಿ ಕಾಯಿ ಬಂದಿದ್ದೇನೂ ಇಲ್ಲ. ನಾನು ಕಾಯ್ತಾ ಇದ್ದೆ, ಬರುತ್ತೆ ಕಾಯಿ ಬರುತ್ತೆ ಕಾಯಿ ಬರುತ್ತೆ. ಇಲ್ಲ, ಕಾಯಿ ಬಂದಿಲ್ಲ. ಒಳ್ಳೆ ನೀರು ಬಿಡುತ್ತೇನೆ, ಒಳ್ಳೆ ಗೊಬ್ಬರ ಹಾಕ್ತೀನಿ, ಬಟ್ ಇದು ಮೇಲೆವರೆಗೂ ನೋಡಿದರೆ ಕಾಯಿ ಬರಲ್ಲ, ಬರೀ ಮರ ಬೆಳೀತದೆ. ಇದನ್ನು ಒಳ್ಳೆ ಜಾತಿ ಅಂತ ನಾನು ತಗೊಂಡು ಬಂದೆ. ಒಳ್ಳೆ ಜಾತಿ ಮರನೂ ಇದು. ನಾನು ಇದನ್ನು ತಿಪ್ಟೂರು ಕಡೆಯಿಂದ ನಾನು ತಗೊಂಬಂದೆ. ಸರಿ, ಇದರಲ್ಲಿ ಏನೂ ಬೆಳೆದಿಲ್ಲ, ಕಾಯಿ ಬಂದಿಲ್ಲ. ಇದು ಯಾಕೆ ಈ ಥರ ಆಯಿತು ಅಂತ ಹೇಳಿಬಿಟ್ಟು ನಾನು ಇದರ ತಜ್ಞರ ಹತ್ರ ನಾನು ವಿಚಾರಿಸಿದೆ, ತೋಟಗಾರಿಕೆ ಇಲಾಖೆಯಲ್ಲಿ. ಅವರ ಮಾಹಿತಿ ಪ್ರಕಾರ ತೆಂಗಿನ ಮರ ಎಲ್ಲ ಜಾಗದಲ್ಲೂ ಬರುವುದಿಲ್ಲ. ಅದಕ್ಕೆ ಏನು ಕಾರಣ ಅಂತ ಹೇಳಿಬಿಟ್ಟು ಅವರು ಕೂಲಂಕುಷವಾಗಿ ವಿವರಿಸಿದ್ದಾರೆ. ಇದನ್ನು ನಾನು ಜಾಸ್ತಿ ದೊಡ್ಡ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇದನ್ನು ಯಾವ ಮಣ್ಣಿನಲ್ಲಿ ನಾವು ತೆಂಗಿನ ಮರ ಹಾಕಿದರೆ ಒಳ್ಳೆಯ ಫಸಲು ಬರಬಹುದು ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿವರವಾಗಿ ತಿಳಿಸುತ್ತೇನೆ.